ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಳಸಿ ಗಿಡ ಪ್ರತಿಯೊಬ್ಬರು ಮನೆಯಲ್ಲೂ ಇರೋ ಅಂಥ ಗಿಡ. ಬೇರೆ ಯಾವ ಗಿಡ ಬೆಳೆದೇ ಹೋದ್ರೂ ತುಳಸಿ ಗಿಡ ಒಂದು ಇದ್ದೇ ಇರುತ್ತೆ. ತುಳಸಿ ಗಿಡ ಸಾಯಕ್ಕೆ ಶುರುವಾದರೆ, ಒಣಗಕ್ಕೆ ಶುರುವಾದರೆ ನಮಗೆ ತುಂಬ ಟೆನ್ಷನ್ ಆಗುತ್ತೆ. ಅಷ್ಟೊಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇರೋ ಅಂಥ ಗಿಡ. ಹಾಗಿದ್ಮೇಲೆ ಈ ತುಳಸಿ ಗಿಡನ ಯಾವ ರೀತಿ ಬೆಳೆಸ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ತುಳಸಿ ಗಿಡ ಎಷ್ಟು ಸೂಕ್ಷ್ಮವಾದ ಗಿಡನೋ ಅಷ್ಟೇ ಹೈ ಟೆಂಪ್ರೇಚರಲ್ಲಿ ಬೆಳೆಯೋ ಅಂಥ ಗಿಡ. ನೀವು ಅಬ್ಸರ್ವ್ ಮಾಡಿ ಯಾವ ಟೈಮಲ್ಲಿ ತುಳಸಿ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ. ಸಮ್ಮರ್ ಸೀಸನಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ವಿಂಟರ್ ಸೀಸನಲ್ಲಿ ಈ ಗಿಡ ತುಂಬ ಡಲ್ ಆಗಿರುತ್ತೆ, ಒಣಗ್ದಾಗಿರುತ್ತೆ. ತುಂಬ ಹೀಟನ್ನು ಇಷ್ಟಪಡೋ ಅಂಥ ಗಿಡ ಇದು. ತುಳಸಿ ಗಿಡನ ಓಪನ್ ಸನ್ನಲ್ಲಿ ಬೆಳೆಸೋರು ಅಥವಾ ಇಡೀ ದಿನ ಬಿಸಿಲು ಬೀಳೋವಂಥ ಜಾಗದಲ್ಲಿ ಇರೋರಿಗೆ ಜಾಸ್ತಿ ಪ್ರಾಬ್ಲಮ್ ಇರಲ್ಲ. ಫಂಗಸ್ ಸಮಸ್ಯೆ ಇರಲ್ಲ, ಜಾಗದ ಸಮಸ್ಯೆ ಇರಲ್ಲ. ಆದರೆ ಸಿಟಿಯಲ್ಲಿ ಬಾಲ್ಕನಿಯಲ್ಲಿ ಬೆಳೆಸೋರು, ಫ್ಲ್ಯಾಟಲ್ಲಿ ಬೆಳೆಸೋರಿಗೆ ಇಡೀ ದಿನ ಬಿಸಿಲು ಇರಲ್ಲ. ತುಳಸಿ ಗಿಡನ ನೆಡೋಕ್ಕೆ ಮುಂಚೆ ಯಾವ ರೀತಿ ಪಾಟ್ ತೊಗೋಬೇಕು, ಹಾಗೆ ಸನ್ಲೈಟ್ ಎಲ್ಲಿ ಜಾಸ್ತಿ ಬೀಳ್ತಾ ಇದೆ, ಇದೆರಡು ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡಿರಬೇಕು. ಪ್ಲಾಸ್ಟಿಕ್ ಪಾಟ್ಗಳಲ್ಲಿ ಬೆಳೆಸೋದಕ್ಕಿಂತ ಮಣ್ಣಿನ ಪಾಟ್ಗಳಲ್ಲಿ ಬೆಳೆಸೋದು ಒಳ್ಳೆಯದು. ಮಣ್ಣಿಗಿಂತ ಪ್ಲಾಸ್ಟಿಕ್ ಪಾಟ್ಗಳಲ್ಲಿ ತುಂಬ ಬೇಗ ಮಣ್ಣು ಗಟ್ಟಿಯಾಗ್ತಾ ಇರುತ್ತೆ. ಹಾಗೆ ನಾವು ತುಳಸಿನ ತಿನ್ನೋದಕ್ಕೆ ಉಪಯೋಗಿಸೋದ್ರಿಂದ ಪ್ಲಾಸ್ಟಿಕ್ಗಿಂತ ಮಣ್ಣಿನ ಪಾಟ್ಗಳಲ್ಲಿ ಬೆಳೆಯೋದು ಒಳ್ಳೆಯದು. ಮಣ್ಣಿನ ಪಾಟ್ ಸಿಗದೇ ಇದ್ದರೆ ನಿಮಗೆ ಬೇರೆ ಆಪ್ಷನ್ ಇಲ್ಲ ಅಂದರೆ ನೀವು ಟೆರಾಕೋಟಾ, ಸಿಮೆಂಟ್ ಅಥವಾ ಯಾವುದೇ ರೀತಿ ಪಾಟ್ಗಳಲ್ಲಿ ಬೆಳೆಸ್ಕೋಬೋದು. ಇನ್ನು ಪಾಟಿನ ಸೈಜಿನ ವಿಷಯಕ್ಕೆ ಬಂದರೆ, ತುಳಸಿ ಗಿಡದ ಬೇರುಗಳು ತುಂಬ ಹರಡಿಕೊಂಡು ಸ್ಪ್ರೆಡ್ ಆಗಿ ಬೆಳೆಯೋದ್ರಿಂದ ತುಂಬ ಜಾಗ ಬೇಕಾಗತ್ತೆ. ಚಿಕ್ಕ ಗಿಡ ಆಗಿದ್ದಾಗ ಚಿಕ್ಕ ಪಾಟಲ್ಲಿ ತುಂಬ ಚೆನ್ನಾಗಿ ಬೆಳೆದಿರುತ್ತೆ. ಆದರೆ ಗಿಡ ಸ್ವಲ್ಪ ದೊಡ್ಡದಾಗಿ ಬೆಳೆದಾಗ ಆ ಪಾಟಲ್ಲಿ ಜಾಗ ಸಾಕಾಗಲ್ಲ. ರೂಟ್ ಬೌಂಡ್ ಆಗಿ ಗಿಡ ಸತ್ತೋಗುತ್ತೆ ಅಥವಾ ಗಿಡದ ಗ್ರೋತ್ ನಿಂತು ಹೋಗುತ್ತೆ. ಗಿಡ ಎಷ್ಟುದ್ದ ಇದೆ ಅದಕ್ಕಿಂತ ದೊಡ್ಡ ಸೈಜಿನ ಪಾಟಿಗೆ ಹಾಕಬೇಕು. ನೀವಿವಾಗ ಚಿಕ್ಕ ಪಾಟಲ್ಲಿ ಹಾಕಿದರೆ ಗಿಡ ಸ್ವಲ್ಪ ದೊಡ್ಡದಾದ ಕೂಡಲೇ ನೀವು ಅದನ್ನು ರೀಪಾಟ್ ಮಾಡಬೇಕಾಗತ್ತೆ. ತುಳಸಿ ಗಿಡಕ್ಕೆ 10ರಿಂದ 12 ಇಂಚಿನ ಪಾಟ್ ಅಂತೂ ಬೇಕಾಗತ್ತೆ. ಅದಕ್ಕಿಂತ ಕಡಿಮೆ ಹಾಕಿದರೆ ತುಂಬ ಬೇಗ ರೂಟ್ ಬೌಂಡ್ ಆಗುತ್ತೆ. ರೆಡಿಮೇಡ್ ತುಳಸಿ ಕಟ್ಟೆಗಳು ತುಂಬ ಟೈಪ್ ಸಿಗುತ್ತೆ. ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಅಂತ ತಗೊಳ್ತೀವಿ. ಆದರೆ ತಗೋಬೇಕಾದ್ರೆ ಅದರೊಳಗೆ ಜಾಗ ತುಂಬ ವಿಶಾಲವಾಗಿದೆಯಾ ನೋಡಿಕೊಂಡು ತಗೋಬೇಕು. ಕೆಲವು ತುಳಸಿ ಕಟ್ಟೆಗಳು ಹೊರಗಡೆಯಿಂದ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಆದರೆ ಒಳಗಡೆ ಜಾಗ ತುಂಬ ಚಿಕ್ಕದಿರುತ್ತೆ. ಅದರಲ್ಲಿ ನಾವು ಗಿಡ ಹಾಕಿದ ಮೇಲೆ 3-4 ತಿಂಗಳಿಗೆ ಗಿಡ ಒಣಗ್ತಾ ಇರುತ್ತೆ. ವರ್ಷಕ್ಕೆ 2-3 ಸಲನಾದರೂ ಚೇಂಜ್ ಮಾಡ್ತಾ ಇರಬೇಕಾಗತ್ತೆ. ಹಾಗಾಗಿ ತಗೋಬೇಕಾದ್ರೆ ಜಾಸ್ತಿ ಸ್ಪೇಸ್ ಇರೋವಂಥದ್ದನ್ನೇ ನೋಡಿ ತಗೋಬೇಕು. ಇವಾಗ ಪಾಟಿಂಗ್ ಮಿಕ್ಸ್ ಯಾವ ರೀತಿ ತಗೋಬೇಕು ಅಂತ ಹೇಳ್ತೀನಿ. ಮರಳು, ಮಣ್ಣು ಮತ್ತು ಕಾಂಪೋಸ್ಟ್ ಮೂರನ್ನು ಈಕ್ವಲ್ ಆಗಿ ತಗೋಬೋದು. ಓಪನ್ ಸನ್ನಲ್ಲಿಟ್ಟಿರೋರು ಅಂದರೆ ತುಂಬ ಬಿಸಿಲಲ್ಲಿಟ್ಟಿರೋರು ಮರಳು ಬದಲು ಕೋಕೋಪಿಟ್ ಹಾಕೋಬೋದು. ನಾನು ಮೊದಲೇ ಹೇಳಿದಾಗೆ ಬಾಲ್ಕನಿ ಅಥವಾ ಫ್ಲ್ಯಾಟ್ಸಲ್ಲಿರೋರಿಗೆ ಬಿಸಿಲು ತುಂಬ ಕಡಿಮೆ ಇರೋದ್ರಿಂದ ಕೋಕೋಪಿಟ್ ಹಾಕಿದರೆ ತುಂಬ ಬೇಗ ಫಂಗಸ್ ಆಗುತ್ತೆ. ಕೋಕೋಪಿಟ್ ತುಂಬ ಹೊತ್ತು ಮಾಯ್ಶ್ಚರ್ನ ಹಿಡಿದಿಟ್ಕೊಂಡಿರುತ್ತೆ. ಕೋಕೋಪಿಟ್ ಬದಲು ನೀವು ಮರಳನ್ನ ಯೂಸ್ ಮಾಡ್ಕೋಬೋದು. ಅದ್ರ ಬದಲು ಭತ್ತದ ಹೊಟ್ಟು ಅಥವಾ ರೈಸ್ ಹಸ್ಕ್ ಇದನ್ನು ಕೂಡ ಯೂಸ್ ಮಾಡ್ಕೋಬೋದು. ಇದ್ರ ಜೊತೆಗೆ ಒಂದು ಮುಷ್ಟಿಯಷ್ಟು ಬೇವಿನ ಪುಡಿ ಅಥವಾ ಬೇವಿನ ಹಿಂಡಿನ ಹಾಕೋಬೇಕಾಗತ್ತೆ. ನೆರಳು ಜಾಸ್ತಿ ಇದ್ದಾಗ ಫಂಗಸ್ ಆಗೋದನ್ನ ತಡೆಯೋದಕ್ಕೆ ಹಾಗೆ ರೋಗಗಳು ಬರೋದನ್ನ ತಡೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಕಪ್ಪು ತುಳಸಿ, ಬಿಳಿ ತುಳಸಿ ಇದೆರಡೂ ಗಿಡಗಳನ್ನ ಒಂದೇ ತುಳಸಿ ಕಟ್ಟೆಯಲ್ಲಿ ಬೆಳೀತಾ ಇದ್ದೀನಿ. ರಾಮ ಮತ್ತು ಶ್ಯಾಮ ಅಂತ ಹೇಳ್ತಾರೆ. ಶ್ಯಾಮ ಅಂದರೆ ಕಪ್ಪು ತುಳಸಿ. ಬಿಳಿ ತುಳಸಿಗೆ ಹೋಲಿಸಿದ್ರೆ ಇದರಲ್ಲಿ ಮೆಡಿಸಿನಲ್ ವ್ಯಾಲ್ಯೂಗಳು ಜಾಸ್ತಿ ಇದೆ ಅಂತ ಹೇಳ್ತಾರೆ. ತುಳಸಿ ಗಿಡನ ನೆಟ್ಟ ಮೇಲೆ ಅದರಷ್ಟಕ್ಕೆ ಅದನ್ನು ಹಾಗೆ ಬಿಟ್ಟರೆ ಉದ್ದ ಬೆಳ್ಕೊಂಡು ಹೋಗುತ್ತೆ. ಕೆಳಗಡೆ ಎಲ್ಲ ಪೂರ್ತಿ ಕಡ್ಡಿ ರೀತಿ ಆಗುತ್ತೆ, ಮೇಲ್ಗಡೆ ಮಾತ್ರ ಎಲೆಗಳು ಬರುತ್ತೆ. ಅದಕ್ಕೆ ಏನು ಮಾಡಬೇಕು, ಗಿಡ ಚಿಕ್ಕದಿರಬೇಕಾದ್ರೇ ಗಿಡ ನೆಟ್ಟು ಸ್ವಲ್ಪ ದಿನ ಆದ ಕೂಡಲೇ ಹೊಸ ಚಿಗುರು ಬರ್ತಾ ಇರುತ್ತೆ. ಆ ತುದಿನ ಚಿವುಟ್ಬಿಟ್ಟು ತೆಗಿಬೇಕು. ಗಿಡ ತುಂಬ ಚಿಕ್ಕದಾಗಿದೆ, ಕಟ್ ಮಾಡೋಕ್ಕೆ ಬೇಜಾರಾಗುತ್ತೆ ಅಂದರೆ ಕೆಳಗಡೆ 4-5 ಎಲೆಗಳಿದ್ರೆ ಸಾಕು. ಮೇಲ್ಗಡೆ 4 ಎಲೆಗಳನ್ನ ಕಟ್ ಮಾಡಿಬಿಟ್ಟು ತೆಗಿಬೇಕು. ಇದರಿಂದ ತುಂಬ ಬ್ರಾಂಚಸ್ ಬರುತ್ತೆ, ಗಿಡ ಹರಡಿಕೊಂಡು ಬುಷಿಯಾಗಿ ಬೆಳೆಯುತ್ತೆ. ತುಳಸಿ ಗಿಡನ ನಾವೆಷ್ಟು ಟ್ರಿಮ್ ಮಾಡ್ತೀವಿ ಅಷ್ಟು ಹೊಸ ಬ್ರಾಂಚಸ್ ಬರ್ತಾ ಇರುತ್ತೆ, ಎಲೆಗಳು ಜಾಸ್ತಿ ಆಗ್ತಾ ಇರುತ್ತೆ. ನಾನಿವಾಗ ಈ ಗಿಡದಲ್ಲಿ ಇಷ್ಟೊಂದು ಕಟ್ ಮಾಡಿದ್ದೀನಲ್ಲ, ಇದಾಗಿ ಸ್ವಲ್ಪ ದಿನಕ್ಕೆ ನೋಡಿ ಯಾವ ರೀತಿ ಬಂದಿದೆ. ಎಲೆಗಳು ತುಂಬ ಜಾಸ್ತಿ ಆಗಿದೆ, ಹೊಸ ಬ್ರಾಂಚಸ್ ಕೂಡ ಬಂದಿದೆ. ಇದನ್ನು ನಾನು ಪುನಃ ಮತ್ತೆ ಟ್ರಿಮ್ ಮಾಡ್ತಾನೆ ಇರ್ತೀನಿ. ಗಿಡ ತುಂಬ ಬುಷಿಯಾಗಿ ಅಗಲವಾಗಿ ಬರೋರಿಗೆ ಇದೇ ರೀತಿ ಟ್ರಿಮ್ ಮಾಡ್ತಾನೆ ಇರ್ತೀನಿ. ತುಳಸಿಯಲ್ಲಿ ತುಂಬ ಇಂಪಾರ್ಟೆಂಟ್ ಇರೋದು, ಹಾಗೆ ಎಲ್ರಿಗೂ ಗೊತ್ತಿರೋ ಅಂಥ ವಿಷಯ, ಅದರಲ್ಲಿ ಈ ರೀತಿ ಹೂವು ಆಗ್ತಾ ಇರುತ್ತೆ. ಈ ಹೂವು ಬಲ್ತ ಮೇಲೆ ಇದರಲ್ಲಿ ಬೀಜಗಟ್ಟಕ್ಕೆ ಶುರುವಾಗುತ್ತೆ. ಯಾವಾಗ ಬೀಜಗಟ್ಟಕ್ಕೆ ಶುರುವಾಗುತ್ತೆ ಆವಾಗ ಗಿಡ ಹೆಲ್ದಿಯಾಗಿ ಬರಲ್ಲ, ಬುಷಿಯಾಗಿ ಬರಲ್ಲ. ಹೂವಾದ ಕೂಡಲೇ ಅದನ್ನು ಚಿವುಟ್ಬಿಟ್ಟು ತೆಗಿತಾ ಇರಬೇಕು.
ಈ ಹೂವನ್ನ ಕಟ್ ಮಾಡಿ ತೆಗೆಯೋದ್ರಿಂದ ಗಿಡದಲ್ಲಿ ಎಲೆಗಳು ಜಾಸ್ತಿ ಆಗುತ್ತೆ, ಬ್ರಾಂಚಸ್ ಜಾಸ್ತಿ ಆಗುತ್ತೆ, ಕೆಳಗಡೆಯಿಂದ ಒಣಗಿ ಕಡ್ಡಿ ಆಗೋದನ್ನು ತಪ್ಪಿಸ್ಬೋದು. ಹೀಗೆ ವಾರದಲ್ಲಿ 1 ದಿನ ಅಥವಾ 2 ದಿನ ಈ ಹೂವನ್ನ ಕಟ್ ಮಾಡಿ ತೆಗಿತಾ ಇದ್ರೆ ತುಳಸಿ ಗಿಡ ತುಂಬ ಹೆಲ್ದಿಯಾಗಿ ಬರುತ್ತೆ. ಕಟ್ ಮಾಡಿರೋ ಹೂವನ್ನ ವೇಸ್ಟ್ ಮಾಡಬೇಕಾಗಿಲ್ಲ. ತುಳಸಿ ಟೀ ಮಾಡ್ಕೊಳ್ಳೋರು ಅದರಲ್ಲಿ ಹಾಕಿ ಕುದಿಸಿ ಕುಡಿಬಹುದು. ಇನ್ನು ಫರ್ಟಿಲೈಸರ್ ಬಗ್ಗೆ ಹೇಳೋದಾದರೆ ಈ ತುಳಸಿ ಗಿಡಕ್ಕೆ ಹೆಚ್ಚು ಫರ್ಟಿಲೈಸರ್ ಏನೂ ಕೊಡೋ ಹಾಗಿಲ್ಲ. ಆದರೆ ಗಿಡಕ್ಕೆ ನ್ಯೂಟ್ರಿಷನ್ ಬೇಕಾಗಿರುತ್ತೆ. ಎಲೆಗಳು ಯಾವಾಗಲೂ ಹಸಿರಾಗಿರಬೇಕು ಅಂದರೆ ವರ್ಷಕ್ಕೆ 2 ಸಲ ಅಥವಾ 3 ಸಲ ಆರ್ಗ್ಯಾನಿಕ್ ಆಗಿರೋಂಥ ಯಾವುದೇ ಕಾಂಪೋಸ್ಟ್ನ ನೀವು ಕೊಡ್ಬೋದು. ದನದ ಗೊಬ್ಬರ ಕೊಡ್ಬೋದು, ವರ್ಮಿ ಕಾಂಪೋಸ್ಟ್ ಕೊಡ್ಬೋದು. ಇದಕ್ಕೆ ಎಪ್ಸಮ್ ಸಾಲ್ಟ್ ಕೂಡ ಸ್ಪ್ರೇ ಮಾಡ್ಬೋದು. ಇನ್ನು ಮಣ್ಣು ನೀವೆಷ್ಟೇ ಒಳ್ಳೆ ಮಣ್ಣು ಕೊಟ್ಟರು, ಎಷ್ಟೇ ಸಾಫ್ಟ್ ಇರೋ ಮಣ್ಣು ಕೊಟ್ಟರು 15 ದಿನಕ್ಕೊಂದ್ಸಲ ಆ ಮಣ್ಣು ಗಟ್ಟಿ ಆಗ್ತಾ ಇರುತ್ತೆ. 15 ದಿನಕ್ಕೊಂದ್ಸಲ ಆ ಮಣ್ಣನ್ನು ಚೆನ್ನಾಗಿ ಕುಬ್ಬಿಬಿಟ್ಟು ಲೂಸ್ ಮಾಡ್ತಾ ಇರಬೇಕು. ಇನ್ನು ನೀರಿನ ಬಗ್ಗೆ ಹೇಳೋದಾದರೆ ತುಳಸಿಗೆ ತುಂಬ ನೀರು ಬೇಡ. ಡೈಲಿ ನೀರು ಹಾಕಬೇಕು, ಆದರೆ ಸ್ವಲ್ಪ ಮಾತ್ರ ನೀರು ಹಾಕಬೇಕು. ನೀರು ಜಾಸ್ತಿ ಆದರೆ ಎಲೆಗಳೆಲ್ಲ ಈ ರೀತಿ ಎಲ್ಲೋ ಆಗುತ್ತೆ. ಯಾವಾಗಲೂ ನೀರು ಜಾಸ್ತಿ ಆದರೆ ಬೇರುಗಳೆಲ್ಲ ಕೊಳ್ತು ಗಿಡ ಸತ್ತು ಹೋಗುತ್ತೆ. ಪೈಪಲ್ಲಿ ನೀರು ಹಾಕೋದ್ರಿಂದ ಅಥವಾ ಮಗ್ಗಲ್ಲಿ ನೀರು ಹಾಕೋದ್ರಿಂದ ಒಂದೊಂದ್ಸಲ ನೀರು ಜಾಸ್ತಿ ಆಗ್ಬೋದು. ಹಾಗಾಗಿ ತುಳಸಿ ಗಿಡಕ್ಕೆ ನೀರು ಹಾಕೋಕ್ಕೆ ಅಂತಲೇ ಒಂದು ಗ್ಲಾಸ್ ಇಟ್ಕೊಳ್ಳಿ. ಡೈಲಿ ಅದರಲ್ಲೇ ನೀರು ಹಾಕ್ಬೋದು. ಮಣ್ಣು ಯಾವಾಗಲೂ ಮಾಯ್ಸ್ಟ್ ಇರಬೇಕು, ತುಂಬ ಒಣಗೋಕ್ಕೂ ಬಿಡಬಾರ್ದು. 1 ದಿನ ಅಥವಾ 2 ದಿನ ನೀರು ಹಾಕದೆ ಹೋದರೂ ಗಿಡ ಏನೂ ಆಗಲ್ಲ, ಆದರೆ ನೀರು ಜಾಸ್ತಿ ಆದರೆ ಗಿಡ ಹಾಳಾಗುತ್ತೆ. ತುಳಸಿ ಗಿಡ ಈ ರೀತಿಯಾಗಿರೋದನ್ನ ಸಾಮಾನ್ಯವಾಗಿ ಎಲ್ಲರೂ ಒಬ್ಸರ್ವ್ ಮಾಡಿರ್ತೀರ. ಕೆಳಗಡೆ ಎಲೆಗಳೆಲ್ಲ ಹೋಗಿ ಬರೀ ಕಡ್ಡಿ ರೀತಿಯಾಗಿರುತ್ತೆ, ಮೇಲ್ಗಡೆ ಮಾತ್ರ ಕೆಲವು ಎಲೆಗಳಿರುತ್ತೆ. ಈ ರೀತಿ ಆಗೋದಕ್ಕೆ 3-4 ಕಾರಣಗಳಿದೆ. ಮೇಲ್ಗಡೆ ಟಿಪ್ನ ಆಗಾಗ ಕಟ್ ಮಾಡದೆ ಹೋದರೂ ಈ ರೀತಿ ಆಗುತ್ತೆ. ಹೂವನ್ನ ಕಟ್ ಮಾಡದೆ ಹೋದ್ರೂ ಈ ರೀತಿ ಆಗುತ್ತೆ. ವಿಂಟರ್ ಸೀಸನಲ್ಲಿ ನಾವು ಎಷ್ಟೇ ಗೊಬ್ಬರ ಕೊಡಲಿ, ಎಷ್ಟೇ ನೀರು ಕೊಟ್ಟರೂ ಕೂಡ ಒಂದೊಂದ್ಸಲ ಈ ರೀತಿ ಆಗುತ್ತೆ. ಹಾಗೆ ಗಿಡ ಹಳೇದಾದ್ಮೇಲೆ ರೀಪಾಟಿಂಗ್ ಮಾಡಬೇಕಾದಾಗಲೂ ಈ ರೀತಿ ಆಗುತ್ತೆ. ಸಾಮಾನ್ಯವಾಗಿ ತುಳಸಿ ಗಿಡನ ವರ್ಷಕ್ಕೊಂದ್ಸಲ ಚೇಂಜ್ ಮಾಡಲೇಬೇಕು. ಪಾಟಲ್ಲಿರೋದಾಗಲಿ ತುಳಸಿ ಕಟ್ಟೆಯಲ್ಲಿರೋದಾಗಲಿ 1 ವರ್ಷ ತನಕ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಅದು ನಿಧಾನವಾಗಿ ಒಣಗ್ತಾ ಬರುತ್ತೆ. ತುಳಸಿ ಗಿಡನ ಯಾವಾಗ ನೆಡಬೇಕು ಅಂತ ತುಂಬ ಜನರಿಗೆ ಡೌಟ್ ಇರುತ್ತೆ. ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಕಾರ್ತಿಕ್ ಮಾಸದಲ್ಲಿ ಬರೋ ಗುರುವಾರ ನೆಟ್ಟರೆ ಒಳ್ಳೆಯದು ಅಂತ ಇದೆ. ಆದರೆ ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇದ್ರೆ ತುಳಸಿ ಗಿಡ ಪೂರ್ತಿ ಒಣಗಿ ಹೋಗ್ಬೋದು. ಹಾಗಾಗಿ ನಿಮಗೆ ಯಾವ ಟೈಮಲ್ಲಿ ಅನುಕೂಲ ಆಗುತ್ತೆ, ಡಿಸೆಂಬರ್ ಮತ್ತು ಜಾನ್ವರಿ ಬಿಟ್ಟು ಬೇರೆ ಯಾವ ಟೈಮಲ್ಲಿ ಬೇಕಾದರೂ ನೀವು ನೆಡ್ಬೋದು. ಆದರೆ ವರ್ಷಕ್ಕೊಂದ್ಸಲ ತುಳಸಿ ಗಿಡನ ಚೇಂಜ್ ಮಾಡೋದು ಒಳ್ಳೆಯದು. ಡಿಸೆಂಬರ್ ಮತ್ತು ಜಾನ್ವರಿಯಲ್ಲಿ ತುಂಬ ಚಳಿ ಇರೋದ್ರಿಂದ ನೀವು ಯಾವುದೇ ಗಿಡ ಹಾಕಿದ್ರೂ ಗ್ರೋತ್ ಆಗೋದು ತುಂಬ ನಿಧಾನ ಆಗುತ್ತೆ. ನೀವು ಸೀಡ್ಸಿಂದ ಬೆಳೆಯೋದಾದರೆ ಈ ಸೀಡ್ಸ್ನ ಹಾಕಿ 1 ರಿಂದ 1.5 ತಿಂಗಳೊಳಗೆ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಈಗಾಗಲೇ ತುಳಸಿ ಗಿಡ ಇದ್ದರೆ ಅದ್ರ ಬೀಜಗಳು ಹಾರಿ ಅಲ್ಲಿ ಇಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಗಿಡಗಳು ಈ ರೀತಿ ಹುಟ್ಕೊಂಡಿರುತ್ತೆ. ಆ ಗಿಡಗಳನ್ನ ತಗೊಂಡು ನೀವು ತುಳಸಿ ಕಟ್ಟೆಯಲ್ಲಿ ನೆಟ್ಕೋಬಹುದು. ಇವಾಗ ಇನ್ನೂ ಒಂದು ಡೌಟ್ ಇರ್ಬೋದು ನಿಮಗೆ, ತುಳಸಿ ಗಿಡ ನೆಟ್ಟು 1 ವರ್ಷ ಕೂಡ ಆಗಿಲ್ಲ, 5 ರಿಂದ 6 ತಿಂಗಳಾಗಿದೆ ಅಷ್ಟೇ, ಆದರೂ ಗಿಡ ಪೂರ್ತಿ ಈ ರೀತಿ ಒಣಗೋಗಿದೆ, ಏನು ಮಾಡಬೇಕು ಅಂತ. ಪೂರ್ತಿ ಎಲ್ಲ ಬ್ರಾಂಚಸ್ಸು ಕಡ್ಡಿ ರೀತಿಯಾಗಿದ್ರೂ ಗಿಡ ಸತ್ತು ಹೋಗಿರಲ್ಲ. ಅದರ ಸ್ಟೆಮ್ನ ನೀವು ಈ ರೀತಿ ಉಗುರಿಂದ ಸ್ಕ್ರ್ಯಾಚ್ ಮಾಡಿ ನೋಡಿ, ಒಳಗಡೆ ಹಸಿರಾಗಿರುತ್ತೆ. ಈ ರೀತಿ ಇದ್ದರೆ ಗಿಡ ಬದುಕುತ್ತೆ. ಈ ರೀತಿ ಇದ್ದಾಗ ಏನು ಮಾಡಬೇಕು, ಕೆಳಗಡೆಯಿಂದ ಗಿಡನ 1 ಅಡಿಯಷ್ಟು ಮಾತ್ರ ಬಿಟ್ಬಿಟ್ಟು ಉಳಿದಿದ್ದೆಲ್ಲ ಕಡ್ಡಿಗಳನ್ನ ಬ್ರಾಂಚಸ್ನ ಪೂರ್ತಿ ಕಟ್ ಮಾಡಿಬಿಟ್ಟು ತೆಗಿಬೇಕು. ಇದನ್ನು ಹಾರ್ಡ್ ಪ್ರೂನಿಂಗ್ ಅಂತ ಹೇಳ್ತಾರೆ. ಪೂರ್ತಿ ಕಟ್ ಮಾಡಿಬಿಟ್ಟು ತೆಗೆದ್ಮೇಲೆ ಸ್ವಲ್ಪ ದಿನಕ್ಕೇ ಗಿಡದಲ್ಲಿ ಹೊಸ ಎಲೆಗಳು, ಹೊಸ ಚಿಗುರು ಬರೋಕ್ಕೆ ಶುರುವಾಗುತ್ತೆ. ತುಳಸಿ ಗಿಡ ಮೊದಲಿನ ರೀತಿಯೇ ಆಗುತ್ತೆ. ಇನ್ನು ಲಾಸ್ಟಲ್ಲಿ ತುಳಸಿ ಗಿಡಕ್ಕೆ ರೋಗ ಬಂದರೆ, ಹುಳುಗಳು ಅಟ್ಯಾಕ್ ಮಾಡಿದರೆ ಏನು ಮಾಡಬೇಕು ಅಂತ ನೀವು ಅನ್ಕೋಬೋದು. ತುಳಸಿ ಗಿಡನೇ ಒಂದು ಔಷಧಿ ಗಿಡ, ಇದಕ್ಕೂ ಕೂಡ ರೋಗಗಳು ಬರುತ್ತಾ ಅಂತ. ಹೌದು, ಯಾವುದೇ ಗಿಡ ಆದ್ರೂ ಆ ಗಿಡದಲ್ಲಿ ಇಮ್ಯುನಿಟಿ ಕಡಿಮೆ ಆದಾಗ, ವೀಕ್ ಆಗಿದ್ದಾಗ ಹುಳುಗಳು ಅಟ್ಯಾಕ್ ಮಾಡುತ್ತೆ ಅಥವಾ ರೋಗಗಳು ಬರುತ್ತೆ. ತುಳಸಿಗೆ ಯಾವುದೇ ಕೆಮಿಕಲ್ ಪೆಸ್ಟಿಸೈಡ್ಸ್ನ ಸ್ಪ್ರೇ ಮಾಡೋ ಹಾಗಿಲ್ಲ. ನೀಮ್ ಆಯಿಲ್ ಸ್ಪ್ರೇ ಮಾಡ್ಬೋದು. 1 ಸ್ಪೂನ್ ನೀಮ್ ಆಯಿಲ್ನ 1 ಲೀಟ್ರ್ ನೀರಲ್ಲಿ ಹಾಕಿಬಿಟ್ಟು ಅದ್ರ ಜೊತೆಗೆ ಒಂದು 2-3 ಹನಿಯಷ್ಟು ಸೋಪ್ ಲಿಕ್ವಿಡ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡ್ಬೋದು. ಸೊ ಫ್ರೆಂಡ್ಸ್, ಈ ತುಳಸಿ ಗಿಡದ ಬಗ್ಗೆ ಇದುವರೆಗೆ ನಾನು ಅಬ್ಸರ್ವ್ ಮಾಡಿರೋ ಅಂಥ ವಿಷಯಗಳನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ, ಇದಿಷ್ಟು ಒಂದೇ ಸಲ ರೆಕಾರ್ಡ್ ಮಾಡಿರೋದಲ್ಲ, ಸ್ಟೇಜ್ ಬೈ ಸ್ಟೇಜ್ ರೆಕಾರ್ಡ್ ಮಾಡಿರೋ ಅಂಥದ್ದು. ಯೂಟ್ಯೂಬಲ್ಲಿ ತುಳಸಿ ಬಗ್ಗೆ ಎಷ್ಟೇ ವಿಡಿಯೋಸ್ ಇದ್ರೂ ಪದೇ ಪದೇ ಅದ್ರ ಬಗ್ಗೆ ಎಂಕ್ವೈರೀಸ್ ಬರ್ತಾನೆ ಇರುತ್ತೆ. ಹಾಗಾಗಿ ಈ ವಿಡಿಯೋದಲ್ಲಿ ಎಷ್ಟು ವಿಷಯಗಳಾಗುತ್ತೆ ಅಷ್ಟನ್ನು ಕವರ್ ಮಾಡಬೇಕು ಅಂತ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.